ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ದಾಖಲೆ ಇಲ್ಲದ 50 ಬೈಕು, 5 ಆಟೋ ಜಪ್ತಿ, ಸವಾರರಿಗೆ ಪೊಲೀಸರಿಂದ ಮತ್ತೆ ದಂಡದ ಬಿಸಿ. ಚಿಂತಾಮಣಿ ನಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಪೊಲೀಸರು ಮಂಗಳವಾರ ಖಡಕ್ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಸೂಕ್ತ ದಾಖಲೆಗಳು, ಚಾಲನಾ ಪರವಾನಗಿ ಇಲ್ಲದ ಹಾಗೂ ಹೆಲ್ಮೆಟ್ ಧರಿಸದ ಸವಾರರು ಸುಮಾರು 50ಕ್ಕೂ ಹೆಚ್ಚು ಬೈಕ್ಗಳು ಮತ್ತು 5 ಆಟೋ ರಿಕ್ಷಾಗಳನ್ನು ವಶಪಡಿಸಿಕೊಂಡು ಠಾಣೆಯ ಬಳಿ ಕರೆತಂದು ಭಾರೀ ದಂಡ ವಿಧಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ರಮೇಶ್, ಪ್ರಕಾಶ್ ಹಾಗೂ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜೀವ್ ಪೂಜಾರ್ ಒಳಗೊಂಡ ಸಿಬ್ಬಂದಿ ತಂಡ ವಾಹನ ತಪಾಸಣೆ ನಡೆಸಿತು. ಆಟೋ ಮತ್ತು ಬೈಕ್ಗಳನ್ನು ತಡೆದು ಆರ್ಸಿ, ವಿಮೆ ಮತ್ತಿತರ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ದಾಖಲೆ ಹಾಗೂ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನು ವಶಕ್ಕೆ ಪಡೆದು ಠಾಣೆಯ ಮುಂದೆ ತಂದು ನಿಲ್ಲಿಸಲಾಗಿತ್ತು. ಮೊದಲ ಬಾರಿಯ ತಪ್ಪು ಎಂಬ ಕಾರಣಕ್ಕೆ ದಂಡ ವಿಧಿಸಿ ಸವಾರರಿಗೆ ಖಡಕ್ ವಾರ್ನಿಂಗ್ ನೀಡಿ ಕಳಿಸಲಾಯಿತು. ಇದೇ ವೇಳೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮಾತನಾಡಿ, 18 ವರ್ಷ ತುಂಬದ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡಿದರೆ ಅವರ ಪೋಷಕರ ವಿರುದ್ಧವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಆಟೋ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು ಮತ್ತು ಎಲ್ಲ ದಾಖಲೆಗಳನ್ನು ಹೊಂದಿರಬೇಕೆಂದು ಸೂಚಿಸಿದರು. ಅತಿಯಾದ ವೇಗ ಹಾಗೂ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬೈಕ್ ಚಾಲನೆ ಮಾಡುವುದರಿಂದಲೇ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ. ಮನೆಯಲ್ಲಿ ನಿಮ್ಮನ್ನು ನಂಬಿರುವ ಕುಟುಂಬದ ಸದಸ್ಯರಿದ್ದಾರೆ ಎಂಬುದನ್ನು ಮರೆಯಬಾರದು. ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮ ಪಾಲಿಸಬೇಕು ಎಂದು ವಿಜಯಕುಮಾರ್ ಮನವಿ ಮಾಡಿದರು. ಪೊಲೀಸರ ಈ ದಿಢೀರ್ ಕ್ರಮಕ್ಕೆ ಸಾರ್ವಜನಿಕ ವಲಯಗಳಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಆದರೆ ಇಂತಹ ಕಾರ್ಯಾಚರಣೆಗಳು ಕೇವಲ ಅಮಾವಾಸ್ಯೆ, ಹುಣ್ಣಿಮೆಗೆ ಎಂಬಂತೆ ಕಾಟಾಚಾರಕ್ಕೆ ನಡೆಯಬಾರದು. ನಗರದಲ್ಲಿ ಸಂಚಾರ ವ್ಯವಸ್ಥೆ ಸುಧಾರಿಸಬೇಕಾದರೆ ಈ ತಪಾಸಣೆ ನಿರಂತರವಾಗಿ ಮುಂದುವರಿಯಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೆಲ್ಮೆಟ್ ಹಾಕೋದು ಏನು ಪ್ರಾಬ್ಲಮ್ ರೀ? ಮಾತೇ ಇಲ್ಲ. ಸುಮ್ಮನೆ ನೋಡಿ ಪೊಲೀಸರಿಗೆಲ್ಲ ದುಡ್ಡು ಕೊಡಬೇಕಾ, ಫೈನ್ ಕಟ್ಟಬೇಕಾ? ಅನ್ಯಾಯವಾಗಿ 500 ರೂಪಾಯಿ ವೇಸ್ಟ್ ಆಗ್ತದೆ ದುಡ್ಡು. ಕಂಟಿನ್ಯೂ ಮಾಡಿದ್ರೆ ಆಗ್ತಾರೆ ಸರ್. ಕಂಟಿನ್ಯೂ ಆಗಿ ತಿಳ್ಕೊಳ್ಳಿ. ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷೆಗೆ. ನಾವು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ನಿಮ್ಮ ಸುರಕ್ಷತೆ ನೀವೇ ನೋಡ್ಕೋಬೇಕಲ್ಲ. ಕಂಟಿನ್ಯೂ ಆಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಯಾರ ಜವಾಬ್ದಾರಿ ಅದು? ಆಕ್ಸಿಡೆಂಟು, ತಲೆ ಹೊಡ್ಕೋತಾರೆ, ನಿಮ್ಮ ಮೆನ್ಸ್ಗಳಿಗೆ ಹೋಗ್ತಾರೆ, ಅಲ್ಲಿ ಮನೆ ಮಠ ಎಲ್ಲ ಬೀದಿಗೆ ಬರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಒಬ್ಬರೇ ದುಡಿತಾ ಇರ್ತೀರಿ. ಆ ದುಡಿಯೋಂಥ ವ್ಯಕ್ತಿನೇ ಈ ಥರ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದರೆ, ದುಡಿಯೋಂಥ ವ್ಯಕ್ತಿನೇ ರೋಡಲ್ಲಿ ಬಿದ್ದು ಅಪಘಾತ ಹೊಂದಿದ್ರೆ ಮತ್ತಿನ್ನು ಸುರಕ್ಷತೆ ಏನು? ಪೊಲೀಸವರು ಒಂದಿನ ಹೇಳಿದ್ರು ಹೌದಪ್ಪ, ನಮ್ಮ ಏನಕ್ಕೆ ಹೇಳ್ತಾರೆ ಪೊಲೀಸವರು? ಅಲ್ಲಪ್ಪ, ನೀವು ಹೆಲ್ಮೆಟ್ ಹಾಕೊಂಡು ಹೋಗದೇ ಇದ್ರೆ ಪೊಲೀಸವ್ರಿಗೆ ಏನೋ ಕಷ್ಟ ಆಗುತ್ತಾ? ನಿಮ್ಗೆ ಒಳ್ಳೇದಕ್ಕೆ ರೀ. ನಿಮ್ಮ ಮನೆಗಳಲ್ಲಿ ಕಷ್ಟ ಸುಖ ಅನುಭವ ಇರ್ತದೆ. ಇದು ಅದ್ರ ಜೊತೆಗೆ ಏನೋ ಒಂದು ಯಾರು ಬಂದ ಗುದ್ದದ ಏನೋ ತೊಂದರೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ?
ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದ್ವಿ ಹೆಲ್ಮೆಟ್ ಹಾಕೊಳ್ಳಪ್ಪ, ಹೆಲ್ಮೆಟ್ ಹಾಕೊಳ್ಳ. ಪೊಲೀಸರು ಕೇಸ್ ಹಾಕ್ತಿಲ್ಲ, ನಾನು ಹೆಲ್ಮೆಟ್ ಹಾಕಲ್ಲ. ಇದು ಯಾವ ಅರ್ಥ ಇದು? ಪೊಲೀಸರು ಕೇಸ್ ಹಾಕ್ತಾ ಇರಲಿ, ನನ್ನ ಮೈ, ನನ್ನ ತಲೆ, ನನ್ನ ಆರೋಗ್ಯ ಇದನ್ನು ತಾವು ಸರಿಯಾಗಿ ನೋಡ್ಕೋಬೇಕು. ಅದನ್ನು ಬಿಟ್ಟು ಪೊಲೀಸವ್ರು ಕಾಯ್ಕೊಂಡಿದ್ರೆ ನಿಮ್ಗೆ ಗೊತ್ತಿಲ್ವಾ, ನಮ್ಮ ಚಿಂತಾಮಣಿ ನಗರದಲ್ಲೇ ಸಾಕಷ್ಟು ಅಪಘಾತಗಳಾಗ್ತಿದೆ, ಜನ ಸಾಯ್ತಾ ಇದ್ದಾರೆ, ಜನ ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ. ನಾವು ಪೊಲೀಸರಾದ್ರು ತುಂಬ ಎಲ್ಲ ಥರ ಅರಿವು ಮೂಡಿಸ್ತೀವಿ, ನೋಡ್ರಪ್ಪ ತುಂಬ ಆಕ್ಸಿಡೆಂಟ್ಗಳಿದೆ, ಸ್ಕಿಡ್ ಆಗಿ ಬೀಳ್ತಾರೆ, ಇನ್ನೊಂದು ಬೀಳ್ತಾರೆ, ನಿಮ್ಮ ಆರೋಗ್ಯ ಮುಖ್ಯ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಹೆಲ್ಮೆಟ್ಗಳು ಹಾಕ್ಕೊಳ್ಳಿ. ಅಟ್ಲೀಸ್ಟು ಬೇರೆ ಕೈ ಮೈ ಆದರೆ ಹಿಂಗೆ ತೋರಿಸ್ಕೋಬೋದು, ತಲೆಗೆ ಏಟಾದರೆ ತುಂಬ ಕಷ್ಟ ಇದೆ. ತಾಲೂಕು ಆಫೀಸ್ ಸರ್ಕಲಲ್ಲಿ ಅವ್ನು ಹೆಲ್ಮೆಟ್ ಹಾಕಿಲ್ಲ, ಸ್ಕಿಡ್ ಆಗಿ ಬಿದ್ದ, ತಲೆ ಹೊಡೆದೋಯ್ತು, ಹೋಗಿ ಹಾಸ್ಪಿಟಲ್ ಇದ್ದಾನೆ. ಈಗ ಹಾಸ್ಪಿಟಲ್ ಇದ್ದಾನೆ. ಅವ್ರ ಮನೆಗೆ ಯಾರು ಹಾಕ್ತಾರೆ? ಮನೆಗೆ ಯಾರು ಹಾಕ್ತಾರೆ? ಈಗಿನ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆನೂ ತುಂಬಾ ಕಾಸ್ಟ್ಲಿ ಇದೆ, ಲಕ್ಷಗಳು ಬೇಕಾಗ್ತದೆ. ಅಂಥದ್ರಲ್ಲಿ 500 ರೂಪಾಯಿದು ಒಂದು ಹೆಲ್ಮೆಟ್ ಸರಿಗೆ ಹಾಕೊಂಡು ಹೋಗ್ಬಿಟ್ರೆ ನೀವು ಕಾಪಾಡ್ಕೊಂಡ್ಬಿಡ್ತೀರ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ, ಕಲರ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ನಾವು 2 ಸ್ಯಾರೀಸ್ ಬೈ ಮಾಡಿದ್ದೀವಿ, ತುಂಬ ಇಷ್ಟ ಆಯಿತು. ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಬೈ ಮಾಡಿ.